ಎಲೆಕ್ಷನ್ ಟೈಮ್ನಲ್ಲಿಯೇ ನರೇಂದ್ರ ಮೋದಿ ಅವರು ಫಟಾಫಟ್ ನಿರ್ಧಾರಗಳನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಬರ ಪರಿಹಾರವನ್ನು ಬಿಡುಗಡೆ ಮಾಡಿದ್ರು. ಕೇಳಿದ್ದಕ್ಕಿಂತ 6ನೇ ಒಂದು ಭಾಗ ಅದು. 18 ರೂಪಾಯಿ ಕೇಳಿದ್ರೆ 3 ರೂಪಾಯಿ ಕೊಟ್ಟಂಗೆ. 6ನೇ ಒಂದು ಭಾಗ 18 ರೂಪಾಯಿ ಕೇಳಿದ್ರೆ 3 ರೂಪಾಯಿ ಕೊಟ್ಟಂಗೆ. 18,000 ಕೋಟಿ ಕೇಳಿದ್ದಕ್ಕೆ ಕೊಟ್ಟಿರೋದು 3,500 ಕೋಟಿ. ಕೇಳಿದ್ದು 18,000 ಕೋಟಿ ರೂಪಾಯಿಗಳ ಬರ ಪರಿಹಾರ, ಕರ್ನಾಟಕ ಕೊಟ್ಟಿರೋದು 3,500 ಕೋಟಿ. ಇದಕ್ಕೆ HD ಕುಮಾರಸ್ವಾಮಿ ಅವರ ಸಮರ್ಥನೆ ಬೇರೆ. ಪಾರ್ಟಿ ಅಲಯನ್ಸ್ ಅನ್ನೋದು ಬಿಟ್ಬಿಡಿ, ರಾಜ್ಯಕ್ಕೆ ಅನ್ಯಾಯ ಆದಾಗ ಹಾಗಾದರೆ ಇದೇ ಹಾಸನಕ್ಕೋ, ಇದೇ ಮಂಡ್ಯಕ್ಕೋ, ಇದೇ ರಾಮನಗರ ಭಾಗಕ್ಕೋ, ಚನ್ನಪಟ್ಟಣ ಭಾಗಕ್ಕೋ ಒಂದು 18,000 ಕೋಟಿ ಆ ಪರಿಹಾರದಲ್ಲಿ 3,500 ಕೋಟಿ ಕೇಂದ್ರ ಕೊಟ್ಟಾಗ ಒಂದು 100 ಕೋಟಿ, ಒಂದು 50 ಕೋಟಿ ಈ ಥರ ಬಿಡುಗಡೆ ಮಾಡಿಬಿಟ್ರೆ ಸಾಕ. ಕೇಳಿರ್ತಾರಪ್ಪ, ಒಂದು ರಾಮನಗರದ ಭಾಗದಲ್ಲೋ ಅಥವಾ ಚನ್ನಪಟ್ಟಣ ಭಾಗದಲ್ಲೋ ಇಲ್ಲ ಮಂಡ್ಯ ಭಾಗದಲ್ಲೋ ಹಾಸನ ಭಾಗದಲ್ಲೋ ನಮಗೊಂದು 120 ಕೋಟಿ ಕೊಡಿ ಅಂತ ಕೇಳ್ತಾರೆ ಅಂತ ಅಂದ್ಕೊಳ್ಳಿ. ಉದಾಹರಣೆಗೆ ಹೇಳ್ತಾ ಇದ್ದೀನಿ ನಾನು. 20 ಕೋಟಿ ಕೊಟ್ಬಿಟ್ರವಾಗ 500 ಕೋಟಿ ಕೇಳಿರ್ತಾರೆ. 500 ಕೋಟಿ ಕೇಳಿದಾಗ ಒಂದು 50 ಕೋಟಿ 40 ಕೋಟಿ ಕೇಳಿಬಿಟ್ರೆ ಆಗುತ್ತಾ? ಪಾರ್ಟಿ ಏನಾದರೂ ಮಾಡಿಕೊಳ್ಳಿ. ಒಂದು ರಾಜ್ಯಕ್ಕೆ ಅನ್ಯಾಯ ಆದಾಗ ಆ ರಾಜ್ಯದ ಪರ ಇರಬೇಕಾಗತ್ತೆ. 18,000 ಕೋಟಿ ಕೇಳಿದ್ದಕ್ಕೆ ಕೊಟ್ಟಿರೋದು 3,500 ಕೋಟಿ. ಮೊನ್ನೆ ಕರ್ನಾಟಕಕ್ಕೆ ಬರೋದಕ್ಕಿಂತ ಮುಂಚೆ ಈ ಬರ ಪರಿಹಾರ ಘೋಷಣೆ, ಅದು ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಮೇಲೆ. ನೀನು ಅವರಾಗವ್ರು ಕೊಟ್ಟಿರೋದಲ್ಲ, ಅದು ನಾನು ಕೊಟ್ಟೆ ಅಂಥೇಳಿ. ಮಹಾರಾಷ್ಟ್ರದಲ್ಲೂ ಕೂಡ ನರೇಂದ್ರ ಮೋದಿಯವರು ಪ್ರಚಾರಕ್ಕೆ ಬರುವ ಮುನ್ನ ಈರುಳ್ಳಿ ಬೆಳೆ ಬೆಳೆದಿರುವಂಥ ರೈತರಿಗೆ ಬಂಪರ್ ಕೊಡುಗೆ ಘೋಷಣೆ ಮಾಡಿಬಿಟ್ಟಿದ್ದಾರೆ. 6 ರಾಷ್ಟ್ರಗಳಿಗೆ 99,500 ಟನ್, ಹೆಚ್ಚು ಕಡಿಮೆ 1 ಲಕ್ಷ ಟನ್ ಅಂತ ಅಂದ್ಕೊಳ್ಳಿ. 1 ಲಕ್ಷ ಟನ್, 99,500 ಟನ್ ಈರುಳ್ಳಿ ರಫ್ತು ಮಾಡೋದಕ್ಕೆ ಕೇಂದ್ರ ಅನುಮತಿಯನ್ನು ಇವಾಗ ಕೊಟ್ಟಿದೆ 6 ರಾಷ್ಟ್ರಗಳಿಗೆ. ಕಳೆದ 8ನೇ ತಾರೀಕಿನಂದು ಈರುಳ್ಳಿ ರಫ್ತಿಗೆ ನಿರ್ಬಂಧವನ್ನು ಹೇರಿತ್ತು ಕೇಂದ್ರ ಸರ್ಕಾರ, ರಫ್ತು ಮಾಡುವಂತಿಲ್ಲ ಅಂತ. ಈರುಳ್ಳಿ ರಫ್ತಿನ ನಿಷೇಧಕ್ಕೆ ದೊಡ್ಡ ಮಟ್ಟದಲ್ಲಿ ಮಹಾರಾಷ್ಟ್ರ ರೈತರು ಆಕ್ರೋಶಗೊಂಡಿದ್ದರು. ನಮಗೆ ಇಲ್ಲೂ ಒಳ್ಳೆ ಬೆಲೆ ಸಿಗ್ತಿಲ್ಲ, ಯಾವುದೋ ದೇಶದಲ್ಲಿ ಒಳ್ಳೆ ಬೆಲೆ ಬರುತ್ತೆ ಅಂತ ಹೇಳಿ ನಾವು ರಫ್ತು ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅಲ್ಲಿಗೂ ಇವ್ರು ಕೊಡ್ತಾ ಇಲ್ಲ, ನರೇಂದ್ರ ಮೋದಿಯವರು ಬರಲಿ ಕೇಳ್ತೀವಿ ಅವ್ರನ್ನ ಅಂತೇಳಿ ದೊಡ್ಡ ಮಟ್ಟದಲ್ಲಿ ರೈತರ ಆಕ್ರೋಶ ಇತ್ತು. ಹೇಗಿದ್ರು ಬರ್ತಾ ಇದ್ದಾರೆ ಪ್ರಚಾರಕ್ಕಾಗಿ, ಏನು ಮಾಡಬೇಕು, ಅನುಮತಿ ಕೊಟ್ಟಿದ್ದೀವಿ, ಈಗ ಮಾಡ್ಕೊಳ್ಳಿ, ನೀವು ರಫ್ತು ಮಾಡ್ಕೊಳ್ಳಿ ಅಂತ ಹೇಳಿ ಈಗ ಅನುಮತಿ ಸಿಕ್ಕಿದೆ. BJP ಸಂಸದೆ ಭಾರತಿ ಪವಾರ್ಗೆ ಪ್ರಚಾರದ ವೇಳೆ ರೈತರು ತರಾಟೆಗೆ ತೆಗೆದುಕೊಂಡಿದ್ದರು. ಯಾಕೆ ಈ ಥರ ಮಾಡಿದ್ದೀರಾ ನೀವು, ಈರುಳ್ಳಿ ರಫ್ತನ್ನು ಮಾಡಬಾರ್ದಾ, ಇಲ್ಲೂ ಒಳ್ಳೆ ಬೆಲೆ ಇಲ್ಲ, ನಮಗೆ ಕೊಳತು ಹೋಗ್ತಾ ಇದೆ ನಾವು ಬೆಳೆದಿರ್ತಕ್ಕಂಥ ಈರುಳ್ಳಿ, ಎಲ್ಲೋ ಫಾರಿನಿಗೆ ಒಂದು 6 ಕಂಟ್ರಿಗಳು ಕೇಳ್ತಾ ಇವೆ ರಫ್ತು ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ನಿರ್ಬಂಧ ಹಾಕಿದ್ದೀರಲ್ಲ ನೀವು, ಬನ್ನಿ ಈ ಸಲ ನಿಮಗೆ ಪಾಠ ಕಲಿಸ್ತೀವಿ ಅಂತ ಹೇಳಿದ್ರು. ನರೇಂದ್ರ ಮೋದಿಯವರು ಇನ್ನೇನಿದ್ರು ಪ್ರಚಾರಕ್ಕೆ ಬರೋರು ಇದ್ದರು, ಅಷ್ಟಲ್ಲಾಗಲೇ ಈಗ ಇದ್ದಕ್ಕಿದ್ದಂತೆ ಅವ್ರಿಗೆ ಮಂಜೂರಾಯಿತು. ಶನಿವಾರ ಮಹಾರಾಷ್ಟ್ರದಲ್ಲಿ ಪ್ರಚಾರ ಕೈಗೊಂಡಿದ್ದರು ನರೇಂದ್ರ ಮೋದಿಯವರು. ಶುಕ್ರವಾರ ಸಾಯಂಕಾಲ ನೋಡಿ, ಶನಿವಾರ ಬೆಳಗ್ಗೆ ಅಂದರೆ ಇಲ್ಲಿ ಈಗ ಬರ ಪರಿಹಾರದ ವಿಚಾರ ಅನ್ಯಾಯ ಆಯಿತು ಅಂಥೇಳಿ ಒಂದು ಪಕ್ಷ ಅದನ್ನು ಚೊಂಬು ಅಭಿಯಾನ ಅಂತ ಮಾಡ್ತಾ ಇದೆ. ಅದಕ್ಕಿಂತ ಮುಂಚೆಗೆ ನರೇಂದ್ರ ಮೋದಿಯವರು ಇಲ್ಲಿ ರಾಜ್ಯಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ, ಪ್ರಚಾರಕ್ಕೆ ಬರಲಿಕ್ಕಿಂತ ಮುಂಚಿತವಾಗಿ ಬಿಡುಗಡೆ ಮಾಡಿ ಬಂದುಬಿಟ್ರೆ, ಬಿಡುಗಡೆ ಮಾಡಿದಾರಲ್ರಿ, ಅದು ಬಿಡುಗಡೆ ಮಾಡಿದ್ರೂ ಬಿಡ್ತಾ ಇಲ್ಲ ಅಂತ. 18,000 ಕೇಳಿದ್ದಕ್ಕೆ 3,500 ಕೋಟಿ ಕೊಡ್ತಾರೆ, ಇದೊಂದು ವಿಷಯ ಅಲ್ವಾ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಮೈತ್ರಿ ಪಕ್ಷನೂ ಸಮರ್ಥನೆ ಒಂದು ಕಡೆ ಇರಲಿ. ಮಹಾರಾಷ್ಟ್ರದಲ್ಲೂ ಇದೇ ಕಥೆ, ನಾಳೆ ಬರ್ತಾರೆ ಅಂತ ಸಾಯಂಕಾಲ ಈರುಳ್ಳಿ ರಫ್ತು ಮಾಡ್ಕೊಳ್ಳಿ ಅಂತ ಅನುಮತಿ ಕೊಟ್ಟಿರೋದು ಕೇಂದ್ರ ಸರ್ಕಾರದ ಕಡೆಯಿಂದ. ರೈತರ ಕೆಂಗಣ್ಣಿಂದ ಪಾರಾಗೋದಕ್ಕೆ ನರೇಂದ್ರ ಮೋದಿ ಸರ್ಕಾರ ಇಂತಹ ತರಾತುರಿಯ ನಿರ್ಧಾರವನ್ನು ಮಾಡ್ತಾ, ನರೇಂದ್ರ ಮೋದಿ ವಿರುದ್ಧವಾಗಿ ಈ ವಿಚಾರದಲ್ಲಿ ಕಾಂಗ್ರೆಸ್ ಸಿಡಿದೆದ್ದಿದೆ ಅಂತ ಕೂಡ ಅನೇಕ ಕಡೆ ನಾವು ಕೇಳ್ಪಡ್ತಾ ಇದ್ದೀವಿ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಅಂತ ಪ್ರಶ್ನೆ. 99,500 ಟನ್ಗಳಷ್ಟು ರಫ್ತು ಮಾಡ್ಕೊಳ್ಳಿ ಈರುಳ್ಳಿನ ನೀವು ಅಂತ ಅನುಮತಿ ಕೊಟ್ಟಿರೋದು. ಅಂದರೆ ಒಂದು ಎಲೆಕ್ಷನ್ಗೆ ಬರೋಕ್ಕೆ ಮುಂಚೆ ಅಲ್ಲೇನೋ ಸಮಸ್ಯೆ ಇದ್ದರೆ ಆ ಕ್ಷಣಕ್ಕೆ ತೆಗೆದುಕೊಳ್ಳುವ ನಿರ್ಧಾರಗಳ. ಇಲ್ಲಿವರೆಗೂ ರೈತರು ನಷ್ಟ ಮಾಡ್ಕೊಂಡಿರ್ತಾರಲ್ಲ, ಏನು ಪರಿಹಾರ? MSP ಕಾನೂನಿನ ಮಾನ್ಯತೆ ಕೊಡಿ ಅಂತ ಕೇಳಿದ್ರೆ ಅದನ್ನು ಮಾಡಲಿಲ್ಲ. ರೈತರವ್ರು ಬೆಳೆದಿರೋ ಬೆಳೆಗೆ ನ್ಯಾಯವಾದ ಸರಿಯಾದ ಬೆಲೆ ಫಿಕ್ಸ್ ಮಾಡಿ ಅಂದರೆ ಅದನ್ನು ಮಾಡಲಿಲ್ಲ. ನೀವು ಫಿಕ್ಸ್ ಮಾಡಿಲ್ಲ ಅಂದರೆ ನಾವು ವಿದೇಶದಲ್ಲಾದರೂ ಮಾರ್ಕೊಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಿರ್ಬಂಧ. ಇದಕ್ಕೆ ಒಂದು ಲಾಜಿಕ್ ಏನಿತ್ತು ಅವತ್ತಿನ ಕಾಲಕ್ಕೆ ಅಂತ ಹೇಳಿದ್ರೆ, ಇಲ್ಲ ಇವರೆಲ್ಲ ರಫ್ತು ಮಾಡ್ಕೊಂಬಿಟ್ಟಾಗ ಇಲ್ಲಿ ಈರುಳ್ಳಿದು ಇನ್ನೂ ಅಭಾವ ಆಗಿಬಿಡುತ್ತೆ, ಆಗ ಇಲ್ಲಿ ಬೆಲೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ, ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಅಂತ ಒಂದು ಲಾಜಿಕ್ ಇತ್ತು. ಅದು ಸಿಕ್ಕಾಪಟ್ಟೆ ಈರುಳ್ಳಿ ಬೆಲೆ ಜಾಸ್ತಿ ಆಗಿ ಆದಮೇಲೆ ಜನ ಆಲ್ರೆಡಿ ಅದಕ್ಕೆ ಬೆಲೆ ಕೊಂಡುಕೊಂಡಿದ್ದ ಮೇಲೆ ಆ ತೀರ್ಮಾನ ಬಂತು, ಆಯ್ತಪ್ಪ. ಬಟ್ ಈಗ ಆ ಪರಿಸ್ಥಿತಿ ಇಲ್ವಲ್ಲ, ಈಗಲೂ ನೀವು ಅದನ್ನೇ ಮುಂದುವರಿಸ್ಕೊಂಡು ಯಾಕೆ ಹೋಗಿದ್ದೀರಿ? ಯಥೇಚ್ಛವಾಗಿರ್ತಕ್ಕಂಥ ಈರುಳ್ಳಿ ಎಲ್ಲೋ ಯಾವುದೋ ದೇಶದ ಹೊಟ್ಟೆ ತುಂಬಿಸ್ಲಿ ಬಿಡಿ, ರಫ್ತು ಮಾಡಿಕೊಂಡು ರೈತರು ಅದರಿಂದ ಆದಾಯ ಮಾಡಿಕೊಳ್ಳಿ ಬಿಡಿ. ಇಲ್ಲಿ ರೈತರ ಈರುಳ್ಳಿನೂ ಕೊಳಿತಾ ಇದೆ, ರಫ್ತು ಮಾಡೋಕ್ಕೂ ಬಿಡ್ತಿಲ್ಲ, ಒಳ್ಳೆ ಬೆಲೆನೂ ಕೊಡ್ತಿಲ್ಲ. MSP ಪ್ರಕಾರವಾಗಿ ಒಂದು ಕರೆಕ್ಟಾಗಿರ್ತಕ್ಕಂಥ ಕಾನೂನು ತಂದು ಕಾಯ್ದೆ ಪ್ರಕಾರ, ಕಾನೂನು ಪ್ರಕಾರ ಒಂದು ಬೆಲೆ ನಿಗದಿ ಮಾಡಿದರೆ ಅದನ್ನು ಮಾಡಲ್ಲ ಅಂತ ಹೇಳಿ ರೈತರು ಆಕ್ರೋಶಗೊಂಡಿದ್ದರು. ಭಾಷಣಕ್ಕೆ ನಾಳೆ ಬರ್ತಾರೆ ಅಂದರೆ ಇವತ್ತು ಸಾಯಂಕಾಲ ರಫ್ತು ಮಾಡ್ಕೊಳ್ಳಿ ಅಂದರು. ಹಾಗಾಗಿ ಇಲ್ಲಿ ಏನು ನಡೀತಿದೆ ಅಂತ ಕೂಡ ಒಂದು ದೊಡ್ಡ ಪ್ರಶ್ನೆ ಇಲ್ಲಿದೆ.
आमचं म्हणणं एवढंच आहे की कांद्याला भाव चांगला मिळाला पाहिजे. तर गेली 5 वर्ष मी बघते, 5 वर्ष निर्यात खुली होती, परंतु मागच्या वर्षीचा जेव्हा मी रेट तपासते तेव्हा तो कमी होता. जवळपास 800, 900, 1000 या रेट मागच्या वर्षी मिळाला होता, 1200. परंतु आत्ता मात्र तो रेट चांगला मिळाला पाहिजे. आमचा कमीत कमी 1500, 1600, 1700, 2000च्या पुढे 2000पर्यंत इतका रेट मिळाला पाहिजे. शेतकऱ्यांना गरज आहे आज तो चांगला शेतमालाला भाव मिळण्याची. कांद्याचे रेट चांगले पाहिजे ही प्राथमिकता आहे. त्या दृष्टीने आज जर हे भाव वाढले, शेतकऱ्यांना चांगला त्याचा भाव मिळाला, तर मला असं वाटतं की निर्यात सरकारने कितीही करा, कितीही देशांना करा, आम्ही त्याच्यामध्ये फार हे करत नाही, परंतु शेतकऱ्यांना कांद्याचा भाव चांगला मिळाला पाहिजे.